ಹಾಯ್ ಎಲ್ಲರಿಗೆ ನಮಸ್ಕಾರ. ಇವತ್ತು ಮೈದಾ ಹಿಟ್ಟಿಂದು ಪಿಜ್ಜಾ ಮಾಡೋದು ಹೇಗಂತ ನೋಡೋಣ್ರಿ. ರೆಡ್ ಸಾಸು ವೈಟ್ ಸಾಸು ಮನ್ಯಾಗ ಮಾಡ್ತೇನೆ ರೀ, ಹೊರಗಡೆದ್ದು ಏನೂ ತರಿಸಲ್ಲ. ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಬಂದೈತೆ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಬಂದೈತೆ ರೀ. ಬಿಸಿ ಐತ್ರಿ, ಇನ್ನೂ ಕಟ್ ಮಾಡಿಲ್ರಿ ಅದನ್ನ. ಈಗ ಮಾಡೋದು ಹೇಗಂತ ನೋಡೋಣ್ರಿ. ಪೂರ್ತಿ ಇಡುವೆ ನೋಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋದು ಹೇಗಂತ ನೋಡೋಣ ಬರ್ರಿ. ನೋಡ್ರಿ, ಅರ್ಧ ಕಪ್ ಮೈದಾ ಹಿಟ್ಟು ತೊಗೊತೀನಿ ಪಿಜ್ಜಾ ಮಾಡೋಕ್ಕೆ. ಒಂದು ಸ್ವಲ್ಪ ಉಪ್ಪು, ಸೋಡಾ ಹಾಕ್ತೀನಿ ನೋಡ್ರಿ. ಒಂದು ಸ್ವಲ್ಪ ಸೋಡಾ. ಈಗ ನೋಡ್ರಿ, ಒಂದು ಕಪ್ಪು ಮೊಸರು ಹಾಕ್ಯಂತ ನೋಡ್ರಿ, ಗಟ್ಟಿ ಮೊಸರು. ನೀರು ಹಾಕಬಾರ್ದ್ರಿ ಇದಕ್ಕೆ, ಮೊಸರಿನಾಗ ಕಲಿಸ್ಕೋಬೇಕು. ತೀರ ಗಟ್ಟಿ ಇರಬಾರ್ದು, ತೀರ ಅಳಕ ಇರಬಾರ್ದು. ಚಪಾತಿ ಹಿಟ್ಟನ್ನ ಹಾಕ್ತೇವಲ್ರಿ, ಅದಕ್ಕಿಂತ ಒಂದು ಸ್ವಲ್ಪ ಮೆದು ಇರ್ಬೇಕು. ನೋಡ್ರಿ, ಈಗ ಹಿಟ್ಟು ರೆಡಿ ಆಗೈತಿ. ಒಂದು ಸ್ವಲ್ಪ ಅಡಿಗೆ ಎಣ್ಣೆ ಬಳಸ್ತೇವಲ್ರಿ, ಆ ಎಣ್ಣೆನ ಒಂದು ಸ್ವಲ್ಪ ಹಚ್ಕೊಂಡು ಮೆದಕ್ಕಿಬೇಕ್ರಿ. ನೋಡ್ರಿ, ಈ ಥರ ಹದ ಇರ್ಬೇಕು ನೋಡ್ರಿ. ನಾ ಬೇಕಿಂಗ್ ಪೌಡ್ರ್ ಏನು ಹಾಕಿಲ್ಲ, ಮನ್ಯಾಗ ಸೋಡಾ ಯೂಸ್ ಮಾಡಿ ಪಿಜ್ಜಾ ಮಾಡೋದು ಹೇಗಂತ ನೋಡೋಣ್ರಿ, ಅತಿ ಸುಲಭವಾಗಿ. ಈಗ ನೋಡ್ರಿ, ಈ ಥರ ನಾದ್ಕೋಬೇಕ್ರಿ. ನೋಡ್ರಿ, ಹಿಟ್ಟು ಈಗ ರೆಡಿ ಆಗೈತಿ. ಇದಕ್ಕೆ ಬಾಯಿ ಮುಚ್ಚಿ ಇಟ್ಬಿಡೋಣ್ರಿ. ಇದು ಒಂದು 20 ನಿಮಿಷ ನೆನೆಬೇಕ್ರಿ. ಇದು 20 ನಿಮಿಷ ನೆನೆದ್ರಾಗ ಇದಕ್ಕೆ ಟಮಾಟಿ ಕೆಚಪ್ಪು, ಬಿಳಿ ಕ್ರೀಮು ಹೆಂಗೆ ಮಾಡೋದಂತ ನೋಡೋಣ್ರಿ. ಪಿಜ್ಜಾಕ್ಕೆ ಬಿಳಿ ಕ್ರೀಮು ಬೇಕು ರೀ, ಟಮಾಟಿದು ಕ್ರೀಮು ಬೇಕು. ಎರಡು ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ, ಬಾಳೆ ಇಟ್ಕೊಂಡನಿ, ಒಂದು ಟಮಾಟೆ ಹಣ್ಣು ಹೆಚ್ಕೊಂಡನಿ, ಒಂದು ಈರುಳ್ಳಿ ಹೆಚ್ಕೊಂಡನಿ, 2 ಬೇಯಾಕಿಡ್ತಾನೆ ನೋಡ್ರಿ. ಈಗ ಸ್ವಲ್ಪ ಬೇಯ್ಬೇಕ್ರಿ, ಇದು ಬೆಂದು ಬರ್ಬೇಕು. ಒಂದು ಬೆಳ್ಳುಳ್ಳಿದು ಹಾಕ್ಯಂತಾನೆ ರೀ, ಒಂದು ಬೆಳ್ಳುಳ್ಳಿ ಗಡ್ಡೆ ಹಾಕ್ಯಂತಾನೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಕೈ ಆಡ್ಬೇಕ್ರಿ. ಇದನ್ನ ಒಂದು ಸ್ವಲ್ಪ ಕೈ ಆಡಿ ಮ್ಯಾಗ ಬಾಯಿ ಮುಚ್ಚಿ ಇಟ್ಬಿಡೋಣ್ರಿ. ಉರಿ ಸಣ್ಣ ಇಡ್ಬೇಕ್ರಿ. ಒಂದು ಸ್ವಲ್ಪ ಇದು ಬೇಯ ಮಟ ಇದೊಂದು ಸ್ವಲ್ಪ ಬೆಂದಿಂದ ತೆಗೆದು ಕ್ರೀಮ್ ಮಾಡೋಕೆ ತೋರಿಸ್ತೇನೆ ರೀ. ಬೆಂದೈತೇನ ನೋಡೋಣ. ನೋಡ್ರಿ, ಈಗ ಬೆಂದೈತಿದು. ಗ್ಯಾಸ್ ಆರಿಸ್ಕೊಂತೀನಿ. ಇದು ಟಮಾಟಿ ಸಾಸ್ ಮಾಡೋಕೆ ರೆಡಿ ಆಯ್ತು ರೀ. ಇದೊಂದು ಸ್ವಲ್ಪ ಆರಿಂದ ಮಿಕ್ಸರ್ ಹೊಡಿಬೇಕ್ರಿ. ನೋಡ್ರಿ, ವೈಟ್ ಸಾಸ್ ಮಾಡೋಕೆ ಒಂದು ಸ್ಪೂನು ಅಡಿಗೆ ಬಳಸ್ತೇವಲ್ರಿ, ಆ ಎಣ್ಣೆ ಹಾಕ್ಯಂತೀನಿ. ಒಂದು ಸ್ಪೂನ್ ಹಾಕ್ಯಂತಾನೆ ನೋಡ್ರಿ. ಈಗ ಇದಕ್ಕೆ ಒಂದು ಸ್ಪೂನು ಮೈದಾ ಹಿಟ್ಟು ಹಾಕ್ಯಂತಾನೆ ರೀ. ಇದನ್ನು ಮಿಕ್ಸ್ ಮಾಡೋದು. ಉರಿ ಸಣ್ಣ ಇಡಬೇಕ್ರಿ. ಉರಿ ಸಣ್ಣ ಇಟ್ಟು ಹಾಲು ತೊಗೊಂಡ್ರಿ, ಒಂದು ಗ್ಲಾಸ್, ಒಂದು ದೊಡ್ಡ ಲೋಟಲ್ಲಿ 1 ಲೋಟ ಹಾಲು ತೊಗೊಂಡಿ. ಕಾಸಿ ಆರಿಸಿದ ಹಾಲು, ಸ್ವಲ್ಪ ಹಾಲು ಹಾಕಿ ಹಿಂಗೆ ಬಿಳಿ ಕ್ರೀಮ್ ಮಾಡ್ಕೊಬೇಕ್ರಿ. ಈ ಥರ ಸಾಸ್ ಆಗ್ಬೇಕ್ರಿ. ಇದು ಈ ಥರ ವೈಟ್ ಸಾಸ್ ಆಗ್ಬೇಕ್ರಿ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಯಂಡ್ರಿ ನಾನು. ಈಗ ಸಾಸ್ ರೆಡಿ ಆಗೈತಿ. ಈಗ ಇದನ್ನು ಒಂದು ಲೋಟಕ್ಕೆ ತಕ್ಕಂತೀನಿ ನೋಡ್ರಿ. ಬರೀ ಹಾಲಿನಾಗ ಮಾಡಿದ್ರಿ ಇದು. ಈಗ ವೈಟ್ ಸಾಸ್ ರೆಡಿ ಆಗೈತ್ರಿ. ಈಗ ಟಮಾಟೆ ಹಣ್ಣು ಹುರ್ಕೊಂಡಿದ್ನಲ್ರಿ, ಈಗ ಟಮಾಟೆ ಸಾಸ್ ಮಾಡೋದು ಹೇಗಂತ ನೋಡೋಣ್ರಿ. ಈಗ ಸಾಸ್ ಮಿಕ್ಸರ್ ಹಾಕ್ಕೊಂಬಂದನ್ರಿ, ಟಮಾಟೆ ಹಣ್ಣು ಹುರಿದು ಮಿಕ್ಸರ್ ಹಾಕ್ಕೊಂಬಂದನಿ. ಈಗ ಇದಕ್ಕೆ ಮಸಾಲೆ ಹಾಕೋದು ತೋರಿಸ್ತೇನೆ ರೀ. ನೋಡ್ರಿ, ಈಗ ಟಮಾಟೆ ಹಣ್ಣು ಮಿಕ್ಸರ್ ಹಾಕ್ಕೊಂಬಂದಿದ್ನಲ್ರಿ, ಅದನ್ನು ಹಾಕ್ಯಂತಾನೆ ನೋಡ್ರಿ. ಜಾಸ್ತಿ ನೀರು ಹಾಕ್ಯಬಾರ್ದ್ರಿ, ಒಂದು ಸ್ವಲ್ಪ ಜಾರ್ ತೊಳೆದ ನೀರಷ್ಟು ಹಾಕ್ಯಬೇಕು. ಇದು ಕ್ರೀಮ್ ಥರ ಆಗ್ಬೇಕಲ್ರಿ ಪಿಜ್ಜಾಕ್ಕೆ ಹಚ್ಚಕ್ಕೆ,
ಅದಕ್ಕೆ ಕ್ರೀಮ್ ಥರ ಮಾಡ್ಕೋಬೇಕ್ರಿ ಇದು. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಯಂತ ನೋಡಿರಿ. ಉಪ್ಪು ನೋಡಿ ಹಾಕ್ಕೋಬೇಕ್ರಿ. ಹಿಟ್ಟಿಗೆ ಹಾಕಿರ್ತೀವಿ, ವೈಟ್ ಸಾಸಿಗೆ ಹಾಕಿರ್ತೀವಿ, ಇದಕ್ಕೆ ಹಾಕ್ತೀವಿ. ಉಪ್ಪು ನೋಡಿ ಹಾಕ್ಕೋಬೇಕ್ರಿ. ಸ್ವಲ್ಪ ಹಾಕ್ಕೋಬೇಕು ಉಪ್ಪು. ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಯಂತ ನೋಡಿರಿ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ. ಈಗ ನೋಡಿರಿ ಒಂದು ಸ್ಪೂನು ಸಕ್ಕರೆ ಹಾಕ್ಯಂತ ನೋಡಿರಿ. ಈಗ ಒಂದು ಸ್ವಲ್ಪ ಬೇಯಿಸ್ಕೊಂಡು ಕೈ ಆಡ್ಕೊಂಡು ನೋಡಿರಿ ಇಷ್ಟ ಸುಲಭವಾಗಿ ರೆಡ್ ಸಾಸು ಮಾಡ್ಬೋದು, ವೈಟ್ ಸಾಸು ಮಾಡ್ಬೋದು. ಇದೇ ಥರ ನೀವು ಮನೆಯಾಗ ಟ್ರೈ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ನೋಡಿರಿ. ಎಷ್ಟು ಮಸ್ತ್ ಆಗೈತಿ ರೆಡ್ ಸಾಸ್ ನೋಡಿರಿ. ಇದು ಹಸಿ ವಾಸನೆ ಹೋಗೋ ಮಟ್ಟ ಬೇಯಿಸ್ಕೊಳರಿ. ಈಗ ಬೆಂದೈತಿ, ಗ್ಯಾಸ್ ಆರಿಸ್ಕೊಂತೀನಿ. ಇದು ಒಂದು ಸ್ವಲ್ಪ ಆರಿಡ್ರಿ. ನೋಡಿರಿ ಹಿಟ್ಟು ನೆಂದೈತಿ, ಹೂವು ಆದಂಗೆ ಐತಿ. ಒಂದು ಸ್ವಲ್ಪ ಮಿದ್ಕೋಬೇಕ್ರಿ. ಈಗ ಒಂದು ಸ್ವಲ್ಪ ಕೈ ಎಣ್ಣೆ ಹಚ್ಕೊಂಡು ಸವಾನಾಗ ಮಿದ್ಕೋಬೇಕ್ರಿ. ಬರೀ ಮೊಸರು ಹಾಕಿ ನಾದಿದ್ರೆ ಟೇಸ್ಟ್ ಚಲೋ ಆಕತ್ರಿ. ಬರೀ ಮೊಸರು ಹಾಕಿ ನಾದ್ಬೋದ್ರಿ. ಇಲ್ಲಕ್ರೆ ಮೊಸರು ಕಮ್ಮಿ ಇದ್ರೆ ಒಂದು 2 ಸ್ಪೂನು ನೀರು ಹಾಕಿದ್ರೆ ನಾದ್ಬೋದು. ನಾ ಇಲ್ಲೇ ಮೊಸರು ಅಷ್ಟು ಹಾಕಿ ನಾದೇನ್ರಿ. ನೋಡ್ರಿ ನಾನು ತವಾ ತೊಗೊಂಡನಿ, ದೋಸೆ ಒಯ್ತೇವಲ್ರಿ ಆ ತವಾ ತೊಗೊಂಡನಿ. ಇದ್ರಾಗ ಪಿಜ್ಜಾ ಮಾಡೋದು ತೋರ್ಸೋದಲ್ರಿ. ಈಗ ತುಪ್ಪ ಆದ್ರೆ ಹಾಕ್ಕೋಬೋದು ರೀ, ಬೆಣ್ಣೆ ಆದ್ರೆ ಹಾಕ್ಕೋಬೋದು. ಅಡಿಗೆ ಉಪಯೋಗಿಸ್ತೇವಲ್ರಿ ಆ ಎಣ್ಣೆ ಬೇಕಂದ್ರೆ ಹಾಕ್ಕೋಬೋದು. ಈಗ ನಾನು ಅಡಿಗೆ ಉಪಯೋಗಿಸೋ ಎಣ್ಣೆನ ಹಾಕ್ತೀನಿ ನೋಡಿರಿ. ಹಾಕಿ ಇದನ್ನು ಸವಾನಾಗ ಮಿಕ್ಸ್ ಮಾಡ್ಬೇಕ್ರಿ. ನೋಡಿರಿ ಈಗ ಎಣ್ಣೆ ಹೆಚ್ಚಿನಲ್ರಿ, ಸವಾನಾಗ ಓಟ್ಗೆ ಎಣ್ಣೆ ಹೆಚ್ಚಿನಿ. ಉಳಿದ ಎಣ್ಣೆ ಎಕ್ಸ್ಟ್ರಾ ಇರ್ತೈತಲ್ರಿ ಆ ಎಣ್ಣೆನ ಲೋಟಾಗಿ ತೆಗಿತೀನಿ ನೋಡಿರಿ. ಈಗ ಇದಕ್ಕೆ ಎಣ್ಣೆ ಹೆಚ್ಚಿನಿ, ಇದು ರೆಡಿ ಆಯ್ತು. ಈ ಪಿಜ್ಜಾನ ಉದ್ಕಿನ ತೋರಿಸ್ತೇನೆ ರೀ. ಈಗ ಲೆತ್ತಿ ಗುಣಿಲಿ ಲಟ್ಸೋದು ತೋರಿಸ್ತೇನೆ ರೀ. ಒಂದು ಸ್ವಲ್ಪ ಲೆತ್ತಿ ಗುಣಿಗೆ ಎಣ್ಣೆ ಹಚ್ಕೋಬೇಕ್ರಿ. ಹಚ್ಕೊಂಡು ಲಟ್ಟಿಸ್ಬೇಕ್ರಿ. ನೋಡಿರಿ ನಾ ಈ ಥರ ಲಟ್ಟಿಸ್ಕೊಂಡನಿ. ಈಗ ಹಂಚ್ಕೊಂಡು ತೋರಿಸ್ತೇನೆ ರೀ. ನೋಡಿರಿ ಇಷ್ಟು ಮಾಡ್ಕೊಳನಿ. ನೀವು ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೊಬೋದು ರೀ. ನಾ ಸ್ವಲ್ಪ ತೊಗೊಂಡು ಸಣ್ಣದ ಮಾಡ್ಕೊಳನ್ ರೀ. ತೀರ ದಪ್ಪ ಇರಬಾರ್ದು, ತಿಳುವು ಇರಬಾರ್ದು ರೀ. ಕರೆಕ್ಟ್ ಐತ್ರಿ. ಇದು ಹವಣಿ ಐತಿ. ಈಗ ಇದಕ್ಕೆ ರೆಡ್ ಸಾಸ್ ಹಚ್ಕೊಂತಾನೆ ನೋಡಿರಿ. ಹಿಂಗೆ ಸಾಸ್ ಹಾಕ್ಕೊಂಡು ಹಿಂಗೆ ಸವಾನಾಗ ಹಚ್ಕೋಬೇಕ್ರಿ. ನೋಡಿರಿ ರೆಡ್ ಸಾಸ್ ಹಚ್ಚೀನಿ. ಈಗ ವೈಟ್ ಸಾಸ್ ಹಚ್ಕೊಂತಾನೆ ನೋಡಿರಿ. ಇದೇನೇನು ಹಾಲಿನಿಂದ ಮಾಡಿರ್ತಾವ್ರಿ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ನೋಡಿರಿ ವೈಟ್ ಸಾಸ್ ಹಾಕಿ ರೆಡಿ ಆಗೈತಿ. ಈಗ ಅದ್ರ ಮ್ಯಾಗ ಡೆಕೋರೇಷನ್ ಮಾಡ್ಕೊತಾನೆ ನೋಡಿರಿ. ಟಮಾಟಿ ಹಣ್ಣು ಇಟ್ಕೊತಾನೆ. ನೀವು ಟಮಾಟಿ ಹಣ್ಣು ಇಟ್ಕೋಬೋದು ರೀ, ಕ್ಯಾಪ್ಸಿಕಮ್ ಇಟ್ಕೋಬೋದು. ನಿಮ್ಗೆ ಏನು ಇಷ್ಟ ಅನ್ನಿಸ್ತೈತೆ ಅದನ್ನ ಇಟ್ಕೋಬೋದು ರೀ. ನೋಡಿರಿ ಈ ಥರ ರೆಡಿ ಮಾಡ್ಕೊಂಡನಿ. ಈಗ ಅದ್ರ ಮ್ಯಾಗ ಒಂದು ಸ್ವಲ್ಪ ಖಾರ ಪುಡಿ ಉರ್ಸ್ಕೊಂತಾನೆ ನೋಡಿರಿ. ಈಗ ಇದನ್ನು ಗ್ಯಾಸಿನ ಮ್ಯಾಗ ಉರಿ ಸಣ್ಣಿಟ್ಟು ಬೇಸಾಕ ಇಟ್ಬಿಡ್ತಾನೆ ರೀ. ಪಿಜ್ಜಾ ರೆಡಿ ಆಗಿಂದ ತೋರಿಸ್ತೇನೆ ರೀ. ಈಗ ನೋಡಿರಿ ಗ್ಯಾಸ್ ಹಚ್ಚೀನಿ. ಗ್ಯಾಸ್ ಹಚ್ಚಿ ಹಂಚಿಟ್ಟೇನೆ ರೀ ಒಲೆ ಮ್ಯಾಗ. ಉರಿನ ಸಣ್ಣ ಇಡ್ಬೇಕ್ರಿ. ಉರಿ ಸಣ್ಣಿಟ್ಟು ಒಂದು 20 ನಿಮಿಷ ಬೇಯಿಸ್ಬಿಟ್ರೆ ರೆಡಿ ಆಗಿ ಬರ್ತದೆ ರೀ ಪಿಜ್ಜಾ. ಈಗ ಇದ್ರ ಮ್ಯಾಗ ಬಾಯಿ ಮುಚ್ತೀನಿ ನೋಡಿರಿ. ಹಿಂಗೆ ಗಾಳಿ ಅಲ್ಲಿ ಹೋಗ್ಲಿಲ್ದಂಗೆ ಫುಲ್ಲು ಹಿಂಗೆ ಮುಚ್ಬೇಕ್ರಿ. ಈಗ 20 ನಿಮಿಷ ಬಿಟ್ಟಿಂದ ತೋರಿಸ್ತೇನೆ ರೀ. ಈಗ ನೋಡಿರಿ ಪಿಜ್ಜಾ ರೆಡಿ ಆಗೈತೇನ, ತೆಗಿತೀನಿ ನೋಡಿರಿ. ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ. ಈಗ
ಗ್ಯಾಸ್ ಆರಿಸ್ಬಿಡಣ್ರಿ. ಗ್ಯಾಸ್ ಆರಿಸಿ ತಾಟಿಗೆ ಸರ್ವ್ ಮಾಡ್ತೀನಿ ರೀ. ನೋಡ್ರಿ ಒಂದು ಈಟ ಅಂಟ್ಕೊಂಡಲ್ಲ, ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ. ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇನ್ನು ಬಿಸಿ ಐತ್ರಿ, ಬಿಸಿ ಇರ್ತಾನೆ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಭಾಳ ಬಿಸಿ ಐತಿ, ಕೈ ಸುಡ್ತೈತ್ರಿ ಕಟ್ ಮಾಡಕ್ಕೆ ಹೋದ್ರೆ. ಒಂದು ಸ್ವಲ್ಪ ಆರಿಂದ ಕಟ್ ಮಾಡ್ತೇನೆ ರೀ ಇದನ್ನು. ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ. ನೋಡ್ರಿ ಬುಡ್ದಾಗ ಮಸ್ತ್ ಬೆಂದೈತಿ ನೋಡ್ರಿ. ನೋಡ್ರಿ ಈ ಥರ ಬಂದೈತಿ, ಈ ಥರ ಬಂದೈತಿ ನೋಡ್ರಿ, ಮಸ್ತ್ ಬೆಂದೈತಿ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ ರೀ.